ಚೆನ್ನಾಗಿ ರೆಡಿಯಾಗಿ ಯಾವ ಬ್ಯಾಗ್ನ ತಕೊಂಡು ಹೋಗ್ತಿದ್ದೀವಿ ನೋಡಿ. ಹಿಂಗೆ ಆ್ಯಕ್ಚುಲಿ ಇವತ್ತು ಎಲ್ಲೇನಾಯ್ತು ಅಂತ ಹೇಳ್ತೀನಿ ಆಮೇಲೆ. ನಮ್ಮ ಪಾಪನೂ ಕೂಡ ಟೋಪಿಯಲ್ಲಿ ಹಾಕೊಂಡು ಜಾತ್ರೆಗೆ ಹೋಗೋಳಗೆ ಸಖತ್ತಾಗಿ ರೆಡಿಯಾಗವಳೆ. ಬ್ಯಾಗ್ ಮಾತ್ರ ಸಖತ್ತಾಗಿರುತ್ತೆ. ಏನಾಯಿತು ಗೊತ್ತಾ? ಇಲ್ಲ ಆಮೇಲೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಆರ್ ಕಿ ಪಯಣ ಯೂಟ್ಯೂಬ್ ಚಾನಲ್. ಇವತ್ತಿನ ನಮ್ಮ ಪಯಣ ಎಲ್ಲಿಗೆ ಅಂತ ನಾನು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಮೊದಲಿಗೆ ಎಲ್ಲರಿಗೂ ವೆಲ್ಕಮ್. ಇವತ್ತು ನಾವು ಗರ್ಲ್ಸ್ ಡೇಟ್ ಹೋಗೋಣ ಅಂತ ಹೊರಟಿದ್ದೀವಿ. ಸಂಡೇ ಆಗಿದ್ದರಿಂದ ಎಲ್ಲಾದರೂ ಆಚೆ ಹೋಗಿ ಬರೋಣ, ಏನಾದ್ರು ತಿನ್ಕೊಂಡು ಬರೋಣ ಅಂತ. ಮನೆಯಲ್ಲೇ ಊಟ ಮಾಡಿ ನಮಗೂ ಬೋರ್ ಆಗಿದೆ ಅಲ್ವಾ. ಸೊ ಈ ಟೈಮಲ್ಲಿ ಹೋಗ್ಬೇಕಾ ಅಂತ ಅನ್ನಿಸ್ಬೋದು, ಬಟ್ ಹೋಗಲೇಬೇಕಾಗಿತ್ತು. ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಸಿಗಲಿ ಅಂತ ಹೊರಟಿದ್ದೀವಿ. ಸೊ ನಾವು ಆಚೆ ತಿನ್ನೋಕ್ಕೋಸ್ಕರ ಎಷ್ಟು ಪರದಾಡ್ತೀವಿ, ಎಲ್ಲೆಲ್ಲಿ ಸುತ್ತಾಡಿದ್ದೀವಿ ಅಂತ ನೀವು ಈ ವಿಡಿಯೋದಲ್ಲಿ ನೋಡ್ತೀರ ಪೂರ್ತಿಯಾಗಿ. ಯಾಕೆ ಅಂದರೆ ಎಲ್ಲ ಕಡೆ ಹೋಟೆಲ್ ಕ್ಲೋಸ್. ಎಲ್ಲ ಅಂಗಡಿ, ಚಾಟ್ಸ್ ಅಂಗಡಿ ಎಲ್ಲ ಕ್ಲೋಸ್. ನಾವು ಇವತ್ತೇ ತಿನ್ನಬೇಕು ಅಂತ ಬಂದ್ವಿ, ಇವತ್ತೇ ಕ್ಲೋಸ್. ಈ ಸಂಡೇ ಮತ್ತೆ ಎಲ್ಲಿಗೂ ಬರಬೇಡ್ರಿ ಗಾಯ್ಸ್. ಸಂಡೇ ಅಂತ ಬಂದರೆ ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ತುಮಕೂರಲ್ಲಂತ. ಮತ್ತೆ ಇದಕ್ಕೆ ನಾವು ಯಾವಾಗಲೂ ತಿನ್ನೋ ಕಡೆನೇ ಹೋಗ್ಬೇಕಾಗುತ್ತೆ. ಹಂಗಾದ್ರೆ ಈಗ ಇಲ್ಲಿಗೆ ಹೋಗೋದಾ? ಫೈನಲಿ ಎನ್ನಾರಿಗೆ ಬಂದ್ವಿ ಗಾಯ್ಸ್. ಇದರಲ್ಲಿ ಇವಾಗ ತಿನ್ಬೇಕಷ್ಟೆ. ಇಂಡೋರ್ ಸ್ಟೇಡಿಯಂ ಏನು ಸಖತ್ತಾಗೈತೆ ನೋಡು. ಇಂಪ್ರೂವ್ ಸೋ ವೆಲ್, ಸಕ್ಕತ್ತಾಗಿ ಇಂಪ್ರೂವ್ ಮಾಡಿದಾರಲ್ಲ. ಇದಾ ಇದು ಮೀನು ಮಾರಾಟ ಮಳಿಗೆ ಇಲ್ಲಿ ಮಾಡ್ತಾರೆ. ಈ ಕಡೆ ಮಾಡ್ತಿದ್ರು ಅಮ್ಮ. ಇಲ್ಲಿ ಬರೀ ಫಿಶ್ ಮಾರದಮ್ಮ. ಅಕ್ವೇರಿಯಂ, ತುಮಕೂರಲ್ಲಿ ಅಕ್ವೇರಿಯಂ ಇದೆ ಅಂತ ಇವತ್ತು ನೋಡ್ತಿದ್ಯಾ? ಇಲ್ಲಿ ಕಣಮ್ಮ ಇರೋದು ಹೋಟೆಲ್ ತುಮಕೂರು. ಸೀ ಫುಡ್ ಇಲ್ವಾ ಅಲ್ಲಿ? ಸೀ ಫುಡ್ ಮೀನ್ದು ಅಲ್ಲಿರೋದು ಅದಲ್ಲ, ಅದು ಸೀ ಫುಡ್ ತಿಂತ್ಯಾ? ಕ್ರ್ಯಾಬು ಎಲ್ಲ ಇರುತ್ತಲ್ಲಿ. ಕ್ರ್ಯಾಬ್ ಎಲ್ಲ ತಿಂತ್ಯಾ? ಅಷ್ಟೇ ನಡಿ. ಇದು ಯಾವುದೋ ನಾಯ್ಡೂಸ್ ಏನೋ ಐತಲ್ಲ ಬಿರಿಯಾನಿನಾ, ಅಲ್ಲೇ ಹೋಗೋಣ ನಡಿ. ಎಲ್ಲಿ ಬಂದಿದ್ಯಾ ಕಂದು? ಇವಾಗ ಹೇಳ ಏನು ಅಂತ. ನಮ್ಮೂರಲ್ಲಿ ಒಂದು ಬೀಗ್ ರೂಟ್ ಆಯಿತು ಅಂತ ಹೊರಟಿದ್ದು. ಅಲ್ಲಿ ಊಟ ಖಾಲಿಯಾಗಿ ಹೋಗಿತ್ತು ಅಂತ ನಾವೇ ಇವಾಗ ದುಡ್ಡು ಕೊಟ್ಟು ಊಟ ತಿನ್ನಕ್ಕೆ ಬಂದಿದ್ದೀವಿ. ನಾವು ಈ ಥರ ಎಲ್ಲ ಊಟ ಮಾಡೋಕ್ಕೆ ಬಂದು ಸುಮಾರು ದಿನ ಆಯ್ತಲ್ವಾ, ಆಲ್ಮೋಸ್ಟ್ 1 ವರ್ಷನೇ ಆಯಿತು. ಸೊ ಅದಕ್ಕೇ ಮನೇಲಂತೂ ಮಾಡ್ಕೊಂಡು ತಿಂತಾ ಇರೋದು ಇದ್ದಿದ್ದೇ ಇದೆ. ಔಟ್ಸೈಡ್ ಫುಡ್ ತಿನ್ನೋಣ. ಕಂದು ನಿಂಗೇನು ಬೇಕು? ಇದು ಕಬಾಬ್ ಹೇಳಿದ್ದೀನಿ ಅಲ್ವಾ, ಸಾಕು. ಮನೇಲಂದು ಮಾಡ್ಕೊಂಡು ತಿನ್ನೋದು ಇದ್ದೇ ಇರುತ್ತೆ. ಅಪರೂಪಕ್ಕೊಂದ್ಸತಿ ಈ ಥರ ಈಚೆ ಬಂದರೆ ಅದರಲ್ಲಿ ಸಿಗುವಂಥ ನೆಮ್ಮದಿನೇ ಬೇರೆ. ಆ್ಯಂಡ್ ಆಲ್ರೆಡಿ ರೀಸನ್ ಗೊತ್ತಾಗಿರುತ್ತೆ. ಇವತ್ತು ನಮ್ಮ ಊರಲ್ಲಿ ಬೀಗ್ ರೂಟ ಇತ್ತು. ಬೀಗ್ ರೂಟಕ್ಕೆ ಅಂತ ರೆಡಿಯಾಗಿದ್ದು ನಾವು ಫೈನಲಿ ಇಲ್ಲಿಗೆ ಬರೋ ಥರ ಆಯಿತು. ಅದನ್ನೇ ನಾವು ಕೂಡ ಮಾತಾಡಿಕೊಂಡು ತಿಂತಾಯಿದ್ವಿ. ಸೊ ಇದು ಗರ್ಲ್ಸ್ ಡೇ ಔಟ್ ಥರ ಆಗೋಗಿತ್ತು. ಅವಳ ರಿಯಾಕ್ಷನ್ ನೋಡು, ಅವಳನ್ನ ಬಿಟ್ಟು ತಿಂತಾ ಇದೆಯಾ ಅಂತ. ಅವಳಿಗೆ ಕೊಡ್ದಂಗೆ ತಿಂತಿದ್ಯಾ ಅಂತ ಅವಳು ಕಾಲಲ್ಲೇ ಮತ್ತಿಸ್ತಾಳೆ. ಮನೇಲಿ ಅನ್ನ ಮಾಡಿಕ್ಕಿದ್ರೆ ತಿನ್ನಲ್ಲ, ಇದು ನೋಡಿ ಹೆಂಗೆ ತಿಂತಾವಳೆ. ಮಟ ನೋಡು ಬಂಗಾರ, ಬೆಂಡೆ ಬಂಡೆ ಸಿದ್ಧಗಂಗಾ ಮಠ.
ಸೊ ಅಲ್ಲೆಲ್ಲೂ ಕೂತ್ಕೊಳ್ಳೋಕ್ಕೆ ಸ್ಪೇಸ್ ಇರಲಿಲ್ಲ ಅಂತ ಪಾಪುನ ಕರ್ಕೊಂಡು ಹಾಗೆ ಸುಮ್ಮನೆ ಓಡಾಡ್ಕೊಂಡು ಬರೋಣ ಅಂತ ಮಠಕ್ಕೆ ಹೊರಟ್ವಿ. ಅಂದರೆ ಒಳಗಡೆ ಹೋಗಲಿಲ್ಲ, ಯಾರು ಏನೋ ಅಂದ್ಕೋಬೇಡಿ, ಒಳಗಡೆ ಹೋಗಲಿಲ್ಲ, ಈಚೆನೇ ಸ್ವಲ್ಪ ಒಂದು ರೌಂಡ್ ಹೊಡ್ಕೊಂಡು ಬರೋಣ ಅಂತ ಹೋದ್ವಿ. ಆಮೇಲೆ ಬೇಜಾರಾಯ್ತು ಅಂತ ಮತ್ತೆ ವಾಪಸ್ ಮನೆಗೆ ಹೊರಟ್ವಿ. ಲಂಡನ್ ಬ್ರಿಡ್ಜ್ ಥರ ಕಾಣುತ್ತಂತೆ ಕ್ಯಾತ್ಸಂದ್ರ. ವಿಡಿಯೋ ಫೋಟೋಸ್ ಚೆನ್ನಾಗಿ ಬರುತ್ತೆ. ಇದು ಕೆರೆ ಬೇರೆ ಐತಲ್ವಾ, ಅದಕ್ಕೆ ಚೆನ್ನಾಗಿ ಬರುತ್ತೆ ಅಷ್ಟೇ. ನೋ ಲಂಡನ್ ನೋ ಬ್ರಿಡ್ಜ್. ಪ್ಲೇಯಿಂಗ್ ಮ್ಯಾಟ್ ತಂದಾಗಲಿಂದ ಅಂತೂ ಪಾಪು ಇದ್ರ ಮೇಲೇ ಇರ್ತಾಳೆ ಯಾವಾಗಲೂ. ಆಲ್ಮೋಸ್ಟ್ ಅಲ್ಲಿ ತುಂಬ ಎಂಜಾಯ್ ಮಾಡ್ತಾ ಇರ್ತಾಳೆ. ಆ್ಯಂಡ್ ವಾಟರ್ ಪ್ರೂಫ್ ಕೂಡ ಇರೋದ್ರಿಂದ ಬೆಸ್ಟ್ ಅಂತ ಹೇಳ್ಬೋದು. ಈ ಪ್ರಾಡಕ್ಟು ಲಿಂಕ್ ಏನಾದ್ರು ಬೇಕಾಗಿತ್ತು ಅಂದರೆ ಕಮೆಂಟಲ್ಲಿ ತಿಳಿಸಿ, ಲಿಂಕ್ ಕಳಿಸ್ಕೊಡ್ತೀನಿ. ತುಂಬ ಯೂಸ್ಫುಲ್ ಆಗಿರುತ್ತೆ, ಮಕ್ಳಿಗೆ ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ. ಹಾಗೆ ಅವರಿಗೆ ABCD ಅಂದರೆ ಏನು ಅಂತ ಕಲಿಯೋಂಥ ಏಜ್ ಏನಲ್ಲ, ಬಟ್ ತಿಳ್ಕೊಳ್ಳೋ ಅಂಥ ಏಜ್ ಅಂತೂ ಹೌದು. ಇನ್ನು ತಲೆಗೆ ಎಣ್ಣೆ ಹಚ್ಚಿಸ್ಕೊತಾ ಇದ್ದೆ ಅಮ್ಮನ ಹತ್ರ. ಎಣ್ಣೆ ಹಚ್ಚಿಸ್ಕೊಂಡು ಪಾಪುಗೆ ಸ್ವಲ್ಪ ಊಟ ಮಾಡಿಸಿ. ಈ ಒಂದು ಸೋಫಾನ ಕೂಡ ನೀವು ನೋಡಿರ್ತೀರ. ಇದು ನನಗೆ ಯಾವಾಗ ಹೆಲ್ಪ್ ಆಗಿಲ್ಲ ಅಂದರೂ ಇವಾಗ ಹೆಲ್ಪ್ ಆಗ್ತಿದೆ. ಸೊ ಈ ಪ್ರಾಡಕ್ಟು ಲಿಂಕ್ ಬೇಕಾಗಿತ್ತು ಅಂದರೂ ಕಮೆಂಟಲ್ಲಿ ತಿಳಿಸಿ, ಲಿಂಕ್ ಕಳಿಸ್ಕೊಡ್ತೀನಿ. ಕ್ಯಾಮ್ರಾ ಆನ್ ಮಾಡಿದ್ರೆ ಸಾಕು ನಗ್ತಾ ಇದ್ದಾಳೆ, ಕ್ಯಾಮ್ರಾ ಆಫ್ ಮಾಡಿದ್ರೆ ಅಳ್ತಾಳೆ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಪಾಪುಗೆ ಸ್ನಾನ ಮಾಡಿಸಿ ರೆಡಿ ಮಾಡಿದೆ. ಆ್ಯಂಡ್ ನಾನು ಇನ್ನು ಫ್ರೆಶ್ ಅಪ್ ಕೂಡ ಆಗಿಲ್ಲ, ಯಾಕಂದರೆ ಅವಳನ್ನ ನೋಡ್ಕೊಳ್ಳೋದ್ರಲ್ಲೇ ದಿನ ಎಲ್ಲ ಕಳೆದೋಗುತ್ತೆ. ಅದರಲ್ಲೂ ಇತ್ತೀಚೆಗೆ ಸ್ವಲ್ಪ ನನ್ನನ್ನು ಬಿಟ್ಟು ಇರೋದೇ ಇಲ್ಲ, ಹಚ್ಕೊಬಿಟ್ಟಿರ್ತಾಳೆ. ನನಗೆ ಯಾವ ಕೆಲಸ ಮಾಡೋದಕ್ಕೂ ಆಗೋದಿಲ್ಲ. ಅದಕ್ಕೆ ಅಂತ ಅವಳ ಮುಂದೆ ಕ್ಯಾಮ್ರಾ ಇಟ್ಟಿದ್ರೆ ಅವಳು ನೋಡ್ತಾ ಇದ್ಲು, ಅದಕ್ಕೆ ರೆಕಾರ್ಡ್ ಮಾಡ್ಕೊತಾ ಇದ್ದೆ. ಒಂದೇ ಒಂದು ನಿಮಿಷ ಸುಮ್ಮನಿರಲ್ಲ. ಅದು ನೋಡ್ತಾ ಇದ್ರೆ ಅವಳು ವಿಡಿಯೋ ಕಾಲಲ್ಲಿ ಯಾರೋ ಇದ್ದಾರೆ, ಅವ್ರ ಮುಂದೆ ನಾನು ಡೀಸೆಂಟಾಗಿ ಇರಬೇಕು ಅಂತ ಅವಳಿಗೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಆಗಿಟ್ಟಿದ್ದೀನಿ ಅಷ್ಟೇ. ಮಾಡ್ತಾಳೆ, ಅದರಿಂದನೇ ನನಗೆ ವಿಡಿಯೋ ಎಡಿಟ್ ಮಾಡೋಕ್ಕಾಗಿಲ್ಲ. ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಬಂದಿದ್ದು ಕೂಡ ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಪಾಪುಗೋಸ್ಕರ ಆದರೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಅವಳ ಈ ಜರ್ನಿನ ನಾನು ಜಾಸ್ತಿ ಮೆಮೊರಬಲ್ ಆಗಿ ಇಟ್ಕೋಬೇಕು ಅಂತ ಕ್ಯಾಪ್ಚರ್ ಮಾಡಿ ಆಗ್ತಾ ಇದ್ದೀನಿ. ಬಟ್ ಅವಳನ್ನ ಫೇಸ್ನ ಬ್ಲರ್ ಮಾಡ್ತಿದ್ದೀನಿ ಅಷ್ಟೇ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಸುಮಾರು ಮಾಡ್ಕೊಂಬಿಡಿ, ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಐ ಆಮ್ ಶೂರ್ ಎಕ್ಸಾಮ್ ಒಂದು ಮುಗಿದ್ರೆ ಆಲ್ಮೋಸ್ಟ್ ಆಲ್ ಡೈಲಿ ವಿಡಿಯೋಸ್ ಮಾಡ್ತೀನಿ. ಓಕೆ ಬಾಯ್. ಈ ಪ್ರಾಡಕ್ಟ್ ಬಗ್ಗೆ ಹೇಳೋದಾದರೆ ಇದು ಬೇಬಿ ಮ್ಯಾಟ್ ತುಂಬ ಕ್ವಾಲಿಟಿ ಆಗಿದೆ. 10/10 ಅಂತ ಅನ್ಬೋದು. ಮಸ್ಟ್ ಬೈ ಅಂತ ಹೇಳ್ಬೋದು. ಇಷ್ಟು ಕಮ್ಮಿ ಬೆಲೆಗೆ ಇಂಥ ಪ್ರಾಡಕ್ಟ್ ಎಲ್ಲೂ ಸಿಗೋದಿಲ್ಲ. ಸೊ ಲಿಂಕ್ ಬೇಕಾಗಿತ್ತು, ತಿಳಿಸಿ. ಮತ್ತು ಶನಿವಾರ ಶನಿ ಜಯಂತಿ ಇತ್ತು ಅಂದ್ಬಿಟ್ಟು ಶನಿಮಹಾತ್ಮ ದೇವಸ್ಥಾನಕ್ಕೆ ಹೋಗಿದ್ವಿ. ನಮ್ಮೂರಲ್ಲೇ ಇದ್ದಂಥ ಶನಿಮಹಾತ್ಮ ದೇವಸ್ಥಾನಕ್ಕೆ ಮುಂಚೆಲ್ಲ ಬರ್ತಾ ಇದ್ದಾಗ ಇಷ್ಟೊಂದು ಜನ ಇರ್ತಾನೆ ಇರಲಿಲ್ಲ. ಈ ಸರಿ ಈ ರೀಲ್ಸಲ್ಲಿ ನೋಡಿಕೊಂಡು ಏನೂ ಗೊತ್ತಿಲ್ಲ, ಜಾಸ್ತಿ ಜನ ಬಂದಿದ್ದರು. ಹಾಡು ಹೇಳ್ತಿದ್ಯಾ, ಯಾಕಂದರೆ ಶ್ಲೋಕ ಹೇಳ್ತಿದ್ಯಾ.